ನ್ಯಾಷನಲ್ ಅವಾರ್ಡ್. ಸೊ ಅದು ಅಷ್ಟು ಈಸಿಯಾದ ಮಾತಲ್ಲ, ಒಂದು ನ್ಯಾಷನಲ್ ಅವಾರ್ಡು ಒಂದು ನಟನಿಗೆ ಬರೋದು. ಸೊ ಅದರಿಂದ ಇದು ಪರಿಶ್ರಮ ಇರೋದು ಅಷ್ಟು ಈಸಿ. ಸೊ ಈಗ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಈ ಪರಿಶ್ರಮ ಅಂತಂದರೆ 3 ವರ್ಷದ ಒಂದು ಪರಿಶ್ರಮ ಇತ್ತು. ನಾನು ಭಾರತೀಯಮ್ಮ ಅವ್ರನ್ನ ಕೇಳ್ಕೊಂಡಾಗ ಈ ಥರದ್ದು ಸಾಕ್ಷ್ಯಚಿತ್ರ ಮಾಡಬೇಕು, ನಿಮ್ಮ ಒಂದು ಇಡೀ ನಿಮ್ಮ ಒಂದು ಪ್ರಯಾಣ ಏನಿದೆ, ಪ್ರವಾಸ ಏನಿದೆ, ಅದರ ಮೇಲೆ ನಾನು ಮಾಡಬೇಕು ಅಂತ ಹೇಳಿದಾಗ ಅವರು ನನ್ನ ಮೇಲೆ ಒಂದು ಭರವಸೆ ಇಟ್ಟು ಅದನ್ನು ಒಪ್ಪಿದ್ರು. ಆದರೆ ನಾನು ಮಾಡ್ತಿರ್ಬೇಕಾದ್ರೆ ನನಗದು ಗೊತ್ತಾಯಿತು, ಇದು ದೊಡ್ಡ ಒಂದು ಸಾಗರ, ಸಮುದ್ರ, ವಿಶಾಲವಾದಂಥ ಸಮುದ್ರ ಇದು ಅಂತ. ಬಹುಶಃ ಈಗ ನಾನು ಹಿಂದೆ ತಿರುಗಿಬಿಟ್ಟು ನೋಡಿದಾಗ ನನಗೆ ಭಯ ಆಗುತ್ತೆ, ಅಷ್ಟೆಲ್ಲ ಮಾಡಿದ್ನ ನಾನು ಅಂತ. ಆ ಭಗವಂತನೇ ನನ್ನ ಕೈಲಿ ಅದನ್ನು ಮಾಡಿಸ್ತಾ, ನಮ್ಮ ಹಿರಿಯರ ಆಶೀರ್ವಾದ ಅದು ನನ್ನ ಕೈಲಿ ಮಾಡಿಸ್ತದೆ. ಸುಮಾರು 100ಕ್ಕೂ ಹೆಚ್ಚು ಅವರ ಚಿತ್ರಗಳನ್ನು ನೋಡಿದೆ ನಾನು. ನಂತರ ಅದರ ಪರಿಕಲ್ಪನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಶೋಧನೆ, ಬರವಣಿಗೆ, ನಿರೂಪಣೆ, ನಿರ್ದೇಶನ ನನ್ನದಾಗಿದೆ. ಅದಕ್ಕೆ ನನ್ನ ಜೊತೆಯಲ್ಲಿ ನನ್ನ ಅರ್ಧಾಂಗಿ ಶ್ರೀಮತಿ ಕೀರ್ತಿಯವರು ನಿಂತ್ಕೊಂಡ್ರು. ಅವರ ನಿರ್ಮಾಣ ಸಂಸ್ಥೆ ಕೀರ್ತಿ ಇನೋವೇಷನ್ಸ್ ಅಂತ. ಹಾಗಾಗಿ ಅವರು ನಿಂತ್ಕೊಂಡ್ರು, ನನ್ನ ಇಡೀ ತಂಡ ನಿಂತ್ಕೊಳ್ದು ಈ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಆಯಿತು. ಆಮೇಲೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಇದನ್ನು, ಯಾವುದೇ ಒಂದು ಕೆಲಸಕ್ಕೆ ಇಷ್ಟೊಂದು ಮನ್ನಣೆ ಸಿಗಬೇಕು ಅಂತಂದರೆ ನಮ್ಮ ಹಿತೈಷಿಗಳ ಒಂದು ಆರೈಕೆ, ಆಶೀರ್ವಾದ, ಪ್ರಾರ್ಥನೆ ತುಂಬ ಮುಖ್ಯ. ನನ್ನ ಪಾಲಿಗೆ ನನ್ನ ಅಭಿಮಾನಿಗಳ, ಮಾಧ್ಯಮದವರ ಹಾರೈಕೆ, ಆಶೀರ್ವಾದ ಸಾಕಷ್ಟು ಸಿಕ್ಕಾಪಟ್ಟೆ ಸಿಕ್ಕಿದೆ ನನಗೆ. ಅದರ ಪ್ರತಿಫಲನೇ ಇದು. ಹಾಗಾಗಿ ಈ ಒಂದು ಪ್ರಶಸ್ತಿ ಏನು ಬಂದಿದೆ, ಇದು ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದದ ಫಲ. ಸರ್, ಯಾವ ಕಣ್ಣಂತೆ ನೀವು ತುಂಬ ಸಿಂಪಲ್ಲು, ಆದರೆ ಕೆಲವೊಂದು ಆರೋಪಗಳಿಗೆ ಸಿಟ್ಟು ಹೊಡೆಯುವಂಥ ಈ ಪ್ರಶಸ್ತಿ ಅದ್ರ ಬಗ್ಗೆ ಸೊ ಒಂದು ಮಾತೇನೆ. ಆ್ಯಂಡ್ ಈ ಪ್ರಶಸ್ತಿ ಬಂದಿರೋದ್ರಿಂದ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಖಂಡಿತ ಜವಾಬ್ದಾರಿ ಪ್ರತಿ ಹಂತದಲ್ಲೂ ಹೆಚ್ಚಾಗ್ತಾನೆ ಇರುತ್ತೆ. ಇದು ಒಂದು ಪ್ರಶಸ್ತಿ ಬಂದಾಗ ಖಂಡಿತವಾಗಲೂ ಇನ್ನೂ ಹೆಚ್ಚಾಗಿದೆ. ಆದರೆ ಬೇರೆಯವ್ರ ಬಗ್ಗೆ ನಾನು ಹೇಳೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಾವು ಮಾಡಬೇಕು, ಅಷ್ಟೇ ನಾನು ನಂಬಿದ್ದು. ಆ ಶ್ರದ್ಧೆಗೆ ಸಿಕ್ಕಿರ್ತಕ್ಕಂಥ, ಆ ಪ್ರಾಮಾಣಿಕತೆಗೆ, ಆ ಪರಿಶ್ರಮಕ್ಕೆ ಸಿಕ್ಕಿರ್ತಕ್ಕಂಥ ಫಲ ಇದು. ಅದು ಜನ ಏನು ನನ್ನ ಬಗ್ಗೆ ಆರೋಪಗಳನ್ನು ಹೊರಿಸಿದ್ರು, ಅದಕ್ಕೆ ಅಭಿಮಾನಿಗಳೇ ಉತ್ತರ ಕೊಟ್ಟುಬಿಟ್ರು, ಎಲ್ಲ ರೀತಿಯಲ್ಲೂ ಉತ್ತರ ಕೊಟ್ಟುಬಿಟ್ರು. ಹಾಗಾಗಿ ಅಭಿಮಾನಿಗಳಿಗೆ ಶ್ರದ್ಧೆ, ಪ್ರಾಮಾಣಿಕತೆ ಕಾಣಿಸುತ್ತೆ ನಮ್ಮ ಅಭಿನಯದ ಮುಖಾಂತರ, ಅಥವಾ ನಮ್ಮನ್ನು ಭೇಟಿ ಮಾಡಿದಾಗ, ನಮ್ಮನ್ನು ನೋಡಿದಾಗ, ನಮ್ಮ ಜೊತೆಯಲ್ಲಿ ಕಾಲ ಕಳೆದಾಗ ಅವ್ರಿಗೆ ಗೊತ್ತಾಗತ್ತೆ ಅಂತ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಇವತ್ತು ಪ್ರಶಸ್ತಿ ಬಂದಿರೋದು, ನೀವು ಹೇಳಿದ್ರಿ ಅದನ್ನು, ಆರೋಪಗಳಿಗೆ ಇದು ಒಂದು ತಕ್ಕ ಉತ್ತರ ಅಂತ. ಶ್ರದ್ಧೆಗೆ ಇದು ತಕ್ಕ ಉತ್ತರ. ಶ್ರದ್ಧೆಗೆ ಸಿಕ್ಕಿರ್ತಕ್ಕಂಥ, ಶ್ರದ್ಧೆಗೆ, ಪ್ರಾಮಾಣಿಕತೆಗೆ, ಪರಿಶ್ರಮಕ್ಕೆ ಸಿಕ್ಕಿರ್ತಕ್ಕಂಥ, ಜೊತೆಗೆ ನಾನು ಆಗಲೇ ಹೇಳಿದೆ ನಮ್ಮ ಅಭಿಮಾನಿಗಳು ಅಂತಂದರೆ ಅದರಲ್ಲಿ ಮಾಧ್ಯಮದವರು ಬಂದರು. ಎಲ್ಲರ ಒಂದು ಹಾರೈಕೆ, ಪ್ರಾರ್ಥನೆಗೆ, ನನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರಲ್ಲ, ಅದಕ್ಕೆ ಸಿಕ್ಕಿರ್ತಕ್ಕಂಥ ಫಲ.